ನಾವು ನಮ್ಮ ಜೀವಿತಗಳಲ್ಲಿ ಕ್ರಿಸ್ತನನ್ನು ಧರಿಸಿಕೊಂಡವರಾಗಬೇಕು. ಆಗಲೇ ಜಯವು ನಮ್ಮದಾಗುತ್ತದೆ. ನೀವು ಯೇಸು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಾ? ಆತ್ಮೀಯ ಮಿತ್ರರೇ, ಪ್ರೀತಿಯ ವಂದನೆಗಳು. ಕೃಪಾ ಸಮಯಕ್ಕಾಗಿ ದೇವರಿಗೆ ಸ್ತುತಿ ಸಲ್ಲಿಸೋಣ. ಕಳೆದ ಕಾರ್ಯಕ್ರಮದಲ್ಲಿ ನಮ್ಮ ವೈರಿಯ ಬಗ್ಗೆ ತಿಳಿದುಕೊಂಡು ನಾವು ಅವರನ್ನು ಹೇಗೆ ಜಯಿಸಬೇಕು ಎಂಬುದಾಗಿ ಅರಿತುಕೊಂಡೆವು. ಇಂದಿನ ಅಧ್ಯಯನದಲ್ಲಿ ಭದ್ರತೆಯ ಬಗ್ಗೆಯೂ ಸೋತ ಕ್ರೈಸ್ತರ ಸ್ಥಿತಿಯ ಕುರಿತಾಗಿ ದೇವರ ವಾಕ್ಯ ಹೇಳುವುದನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ. ಯೆಹೋವನ ಸಂಕಲ್ಪವೇ ಈಡೇರುವುದು. ಜ್ಞಾನೋಕ್ತಿ 19:21. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಎಫೆಸದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಸೈನಿಕನ ಭದ್ರತೆ ಎಂಬ ವಿಚಾರವನ್ನು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದೆಲ್ಲವನ್ನೂ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ವೈರಿಯನ್ನು ಗುರುತಿಸಿದ್ದೇವೆ. ಈಗ ನಮಗೆ ಯುದ್ಧವನ್ನೆದುರಿಸಲು ದೊರಕುವ ಶಸ್ತ್ರಾಸ್ತ್ರಗಳ ಕುರಿತು ಪೌಲನು ತಿಳಿಸುತ್ತಾನೆ. ವಿಶ್ವಾಸಿಯು ತಾನೇ ಮುಂದೆ ಹೋಗಿ ವೈರಿಯ ಮೇಲೆ ಬೀಳಬೇಕೆಂದು ಎಲ್ಲಿಯೂ ಹೇಳಿಲ್ಲ. ಈ ಇಡೀ ಭಾಗದಲ್ಲಿನ ಮುಖ್ಯ ಭಾಗ ನಿಲ್ಲುವುದಕ್ಕೆ ಶಕ್ತರಾಗುವುದು ಎಂಬುದೇ. ಪ್ರಿಯರೇ, ವಿಶ್ವಾಸಿಗಳು ಯಾತ್ರಿಕರೆಂದು ಸತ್ಯವೇದ ಹೇಳುತ್ತದೆ. ನಾವು ಈ ಲೋಕದಲ್ಲಿ ಯಾತ್ರಿಕರಾಗಿ ಸಂಚಾರ ಮಾಡಬೇಕಾಗುತ್ತದೆ. ನಾವು ಸಾಕ್ಷಿಗಳಾಗಿದ್ದೇವೆ ಎಂದು ಸತ್ಯವೇದವು ಹೇಳುತ್ತದೆ. ಲೋಕದ ಕಟ್ಟಕಡೆಯವರೆಗೆ ಸಾಕ್ಷಿಗಳಾಗಿ ಹೋಗಬೇಕಾಗಿದೆ. ಕ್ರೀಡಾಳುಗಳಾಗಿ ಓಡಬೇಕಾಗಿದೆ. ಆದ ಕಾರಣ ಇಷ್ಟು ಮಂದಿ ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನೂ ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಓದುತ್ತೇವೆ. ಆದರೆ ಪ್ರಿಯರೇ, ನಮ್ಮನ್ನು ಯುದ್ಧ ಮಾಡುವ ಸೈನಿಕ ಎಂದು ಹೇಳುವಾಗ ನಾವು ನಿಲ್ಲಬೇಕೆಂದು ಹೇಳಿದೆ. ನನಗೆ ಯುದ್ಧ ಮಾಡುವುದಕ್ಕಿಂತ ಸುಮ್ಮನೆ ನಿಲ್ಲುವುದು ಇಷ್ಟವಾದದ್ದೇ. ಅನೇಕ ವರ್ಷಗಳ ಹಿಂದೆ ಸುವಾರ್ತಿಕರಾದ ಬಿಲ್ಲಿ ಸಂಡೆಯವರ ಮಾತು, ತಾನು ವೇದಿಕೆಯಲ್ಲಿ ಮಾತನಾಡುವಾಗ ಸೈತಾನನೊಂದಿಗೆ ಹೋರಾಡುತ್ತಿದ್ದೇನೆಂಬುದಕ್ಕೆ ತುಂಬ ಜನ ಲಕ್ಷ್ಯ ಕೊಡುತ್ತಿದ್ದರು. ಅದರಲ್ಲಿ ತುಂಬ ಸತ್ಯವಿದೆ ಎಂದು ನಾನು ನಂಬುತ್ತೇನೆ. ಯಾಕಂದರೆ ಅದೊಂದು ಆತ್ಮಿಕ ಯುದ್ಧವಾಗಿದೆ. ದೇವರ ವಾಕ್ಯ ಪ್ರಸಂಗಿಸುವಾಗ, ಸುವಾರ್ತೆ ಹಂಚಲ್ಪಡುವಾಗ ಯುದ್ಧವು ನಡೆಯುತ್ತಿರುತ್ತದೆ. ಅದು ಈಗಿನ ಯುದ್ಧ ರೀತಿಯಾಗಿದೆ. ಇಲ್ಲಿ ವೈರಿಯು ತನ್ನ ಕೆಲಸ ನಡೆಸುತ್ತಾನೆ. ಅವನು ಬೇರೆಲ್ಲಿಯೂ ಗಮನ ಹರಿಸುವುದಿಲ್ಲ. ದೇವಸೇವಕರಾದ ಡಾಕ್ಟರ್ ವಾರನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ: ಕೆಲವು ವರ್ಷಗಳ ಹಿಂದೆ ಒಬ್ಬ ಯುವ ಪ್ರಸಂಗಿಯಾಗಿ ಯೂತ್ ಫಾರ್ ಕ್ರೈಸ್ಟ್ ಸಂಸ್ಥೆಯಲ್ಲಿ ಸೇವೆ ಮಾಡುತ್ತಿರುವಾಗ ಪ್ರತಿ ಶನಿವಾರ ರಾತ್ರಿ ನಾನು ಹೊರ ಹೋಗುತ್ತಿದ್ದೆ. ಆ ಕಾಲದಲ್ಲಿ ನಾವು ಶನಿವಾರ ರಾತ್ರಿಯು ಸೈತಾನನ ರಾತ್ರಿಯಾಗಿದೆ ಎಂದು, ನಾವು ಅದನ್ನು ಕರ್ತನ ರಾತ್ರಿಯನ್ನಾಗಿ ಮಾಡುತ್ತೇವೆಂದು ಹೇಳಿಕೊಳ್ಳುತ್ತಿದ್ದೆವು. ಆದರೆ ಈಗ ಅದನ್ನು ಹಿಂತಿರುಗಿ ನೋಡುವಾಗ ನಮ್ಮ ಹಾಸಿಗೆಯಲ್ಲೇ ಸೈತಾನನು ಕ್ರಿಯಾಶೀಲನಾಗಿದ್ದಾನಂತೆ ಕಾಣುತ್ತದೆ. ಮರುದಿನ ಬೆಳಿಗ್ಗೆ ದೇವಾಲಯಕ್ಕೆ ಬರುವಂತೆ ಶನಿವಾರ ರಾತ್ರಿ ಅವನು ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಕಾಣುತ್ತದೆ. ಅವನು ತನ್ನ ಜನರಿಗೆ ವಿರುದ್ಧವಾಗಿಯೇ ಯಾಕೆ ಹೋರಾಡಬೇಕು? ಅವರು ಅವನಿಗೆ ಸೇರಿದವರು. ಅವರ ಕುರಿತು ಅವನಲ್ಲಿ ಹೆಮ್ಮೆಯಿತ್ತೋ ನನಗೆ ತಿಳಿಯದು. ಒಂದು ರೀತಿಯಲ್ಲಿ ಈ ಮದ್ಯಪಾನಿಗಳು ಅತಿಯಾದ ದುಷ್ಕೃತ್ಯಗಳಲ್ಲಿ ತೊಡಗಿರುವವರ ಕುರಿತು ಅವನಿಗೆ ನಾಚಿಕೆಯಾಗಿದ್ದಿರಬಹುದು. ಅವರ ಕುರಿತು ಅವನು ಹೆಮ್ಮೆ ಪಡುವಂತಿರಲಿಲ್ಲ. ಅದರ ಬದಲು ಅವನು ಆತ್ಮಿಕ ಯುದ್ಧ ಮಾಡಲು ಹೋಗುವುದೊಳ್ಳೆಯದು. ಕರ್ತನಲ್ಲಿ ಪ್ರಿಯರೇ, ವೈಯಕ್ತಿಕವಾಗಿ ನಾನು ಈ ಯುದ್ಧ ನಡೆಸಬೇಕೆಂದು ತಿಳಿಯಲಿಲ್ಲ. ಅಂದರೆ
ನಾನೇ ಮುಂದೆ ಹೋಗಿ ಮೇಲೆ ಬೀಳಬೇಕೆಂದು ನೆನೆಸಿರಲಿಲ್ಲ. ನಮ್ಮಲ್ಲಿರುವ ಅಪ್ಪಣೆ ನಿಲ್ಲುವಂತೆ ಸೈತಾನನು ನನ್ನ ಮೇಲೆ ಬೀಳಲು ಬರುತ್ತಾನೆ. ನಮಗಿರುವ ಅಪ್ಪಣೆ ಮಾಡಬೇಕಾದದೆಲ್ಲವನ್ನು ಮಾಡಿ ನಿಲ್ಲಬೇಕೆಂಬುದೇ. ಪ್ರಿಯರೇ, ಸೋತ ಕ್ರೈಸ್ತರು ಕ್ರೈಸ್ತ ಯೋಧರೇ ಮುಂದೆ ಸಾಗಿರಿ, ಯುದ್ಧಕ್ಕಾಗಿ ಹೋಗಿರಿ ಎಂದು ಹಾಡುವುದನ್ನು ನಾನು ಇಷ್ಟಪಡಲಾರೆನು. ಅದಕ್ಕಿಂತ ವಿಶ್ವಾಸಿಯು ಕ್ರೂಜೆಯ ಸೈನಿಕರೇ ಕ್ರಿಸ್ತನಿಗಾಗಿ ಎದ್ದು ನಿಲ್ಲಿರಿ ಎಂದು ಹಾಡುವುದು ವಾಕ್ಯಾನುಸಾರವೆಂದು ನೆನೆಸುತ್ತೇನೆ. ಕೆಟ್ಟ ದಿನದಲ್ಲಿ ಎದ್ದು ನಿಲ್ಲಲು ಶಕ್ತನಾಗುವುದೇ ವಿಶ್ವಾಸಿಯ ಜಯವಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಹೇಳುವುದೇನೆಂದರೆ, ಈ ದಿನಗಳಲ್ಲಿ ಅನೇಕ ಸಭೆಗಳನ್ನು ನೋಡಿ ನಾನು ದುಃಖಪಡುತ್ತೇನೆ. ಸ್ಥಳೀಯ ಸಭೆ ಸಭಾಪಾಲಕರನ್ನು ನಾನು ಪ್ರೀತಿಸುತ್ತೇನೆ. ಅನೇಕ ಒಳ್ಳೆಯ ಸಭಾಪಾಲಕರು ಬಲವಾದ ಯುದ್ಧ ನಡೆಸುವವರಾಗಿದ್ದಾರೆ. ಅವರು ನಿಜವಾಗಿ ಯುದ್ಧ ಕಣದಲ್ಲಿ ಮುಂದಾಗಿರುವವರು. ಅವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಅನೇಕ ಸತ್ಯವೇದ ಶಿಬಿರಗಳಿಗೆ ನಾನು ಹೋಗುತ್ತೇನೆ. ಅದರಿಂದ ಎಷ್ಟು ಪ್ರಯೋಜನವಾಗುತ್ತದೆಂಬುದನ್ನು ದೀರ್ಘಕಾಲ ಸಭಾಪಾಲಕನಾಗಿದ್ದ ನಾನು ಅನುಭವದೊಂದಿಗೆ ತಿಳುಕೊಂಡಿದ್ದೇನೆ. ಬೇರೆಯವರು ಬಂದು ನನಗೆ ಭುಜಬಲವಾಗಿ ನಿಂತಾಗ ನಾನು ನಿಜವಾಗಿ ಹರ್ಷಗೊಂಡಿದ್ದೆ. ಒಂದು ಕಾಲದಲ್ಲಿ ದೊಡ್ಡ ಸಭೆಗಳಾಗಿದ್ದಲ್ಲಿ ಈಗ ಜನರ ಸಂಖ್ಯೆ ಕಡಿಮೆಯಾಗುವುದನ್ನು ಕಂಡು ನಾನು ದುಃಖಗೊಳ್ಳುತ್ತೇನೆ. ಅಲ್ಲಿ ಒಂದು ಆತ್ಮಿಕ ಯುದ್ಧ ನಡೆಯುತ್ತಾ ಇದೆ ಎಂಬುದನ್ನು ಸಭಾ ಸದಸ್ಯರು ತಿಳಿದುಕೊಳ್ಳುತ್ತಿಲ್ಲ. ಪ್ರಿಯ ಮಿತ್ರನೇ, ಶನಿವಾರ ರಾತ್ರಿ ಸಭಾಪಾಲಕರಿಗೋಸ್ಕರ ಪ್ರಾರ್ಥಿಸುತ್ತೀಯೋ? ಅವರನ್ನು ಟೀಕಿಸುವ ಬದಲಾಗಿ ಅವರಿಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನೆಯ ಅಗತ್ಯ ಅವರಿಗಿದೆ. ಸೈತಾನನು ಅವರನ್ನು ಬಹುವಾಗಿ ಕಾಡುತ್ತಿರುತ್ತಾನೆ. ದೇವರ ವಾಕ್ಯ ಸಾರುವವರನ್ನು ಟೀಕಿಸಿ ಕ್ರೂಜೆಗೆ ಹಾಕುವವರೊಂದಿಗೆ ನೀನು ಸೇರಬೇಡ. ಆರೋನ ಹೂರರು ಮೋಶೆಯ ಕೈ ಬಲಪಡಿಸಿದಂತೆ ನೀನು ನಿನ್ನ ಸಭಾಪಾಲಕರನ್ನು ಬಲಪಡಿಸಬೇಕಾಗಿದೆ. ತಮ್ಮ ಸಭೆಯವರು ತಮ್ಮೊಂದಿಗೆ ಪ್ರಾರ್ಥನೆಯಲ್ಲಿ ಬಲಪಡಿಸುವ ಸಭಾಪಾಲಕರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿಯೆಂಬ ವಜ್ರಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಎಂಬುದಾಗಿ. ಪ್ರಿಯರೇ, ನಿಲ್ಲಿರಿ ಅಂದರೆ ವಿಶ್ವಾಸಿಗೆ ಈ ಪ್ರಬೋಧನೆಯನ್ನು 4ನೇ ಬಾರಿ ಕೊಡುತ್ತಿದ್ದಾನೆ. ಪೌಲನು ಇಲ್ಲಿ ಮಾತ್ರ ಸೈನ್ಯಾಧಿಕಾರಿಯಂತೆ ಅಪ್ಪಣೆ ಕೊಡುವುದನ್ನು ನೋಡುತ್ತಿದ್ದೇವೆ. ಮೊದಲು ಹೇಳಿದ್ದನು, ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂಬುದಾಗಿ. ಆದರೆ ಇಲ್ಲಿ ನಿಲ್ಲಿರಿ ಎಂದು ಅಪ್ಪಣೆ ಕೊಡುವವನಾಗಿದ್ದಾನೆ. ನಾವು ನಿಂತುಕೊಂಡಿರಬೇಕಾದದ್ದು ಮಾತ್ರವಲ್ಲದೆ ನಮ್ಮನ್ನು ರಕ್ಷಿಸಿಕೊಳ್ಳಲಿಕ್ಕಾಗಿ ಕೆಲವು ನಿರ್ದಿಷ್ಟ ಆಯುಧಗಳನ್ನು ಕೂಡ ಧರಿಸಿಕೊಳ್ಳಬೇಕಾಗಿರುತ್ತದೆ. ಸೈತಾನನ ಕುತಂತ್ರಗಳಿಗೆ ನಾವು ಬಲಿ ಬೀಳಬಾರದು. ಅವನ ಆಕ್ರಮಣಗಳಿಗೆ ನಾವು ತಯಾರಾಗಿರಬೇಕು. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ಎಂಬುದಾಗಿ ನೋಡುವಾಗ ಆ ದಿನಗಳ ಪೋಷಾಕುಗಳಲ್ಲಿ ಸೊಂಟಕ್ಕೆ ಕಟ್ಟಿಕೊಂಡ ನಡುಪಟ್ಟಿಯು ಇತರ ಎಲ್ಲ ಪೋಷಾಕುಗಳನ್ನು ಭದ್ರವಾಗಿ ಹಿಡಿದಿರುತ್ತಿತ್ತು. ಅದು ಸೈನಿಕನಿಗೆ ಅತಿ ಅವಶ್ಯವಾದದ್ದಾಗಿತ್ತು. ಪ್ರಿಯರೇ, ಅಂಗಿಗಳು ತೆರೆದುಕೊಂಡ ಇಜಾರುಗಳು ಜಾರಿ ಬೀಳುತ್ತಿದ್ದವು. ಕೆಲವು ಹಾಸ್ಯ ನಾಟಕಗಳಲ್ಲಿ ಇಂಥ ದೃಶ್ಯಗಳನ್ನು ಕಾಣುತ್ತೇವೆ. ನಟನು ತನ್ನ ಕೆಳವಸ್ತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡುವ ದೃಶ್ಯ ತಮಾಷೆಯಾದದ್ದಾಗಿರುತ್ತದೆ. ಆದರೆ ಯುದ್ಧದಲ್ಲಿ ಇಂಥ ಸ್ಥಿತಿ ಬಂದರೆ ಅದು ತಮಾಷೆಯಾದದ್ದಾಗಿರುವುದಿಲ್ಲ. ಒಬ್ಬ ಬುದ್ಧಿವಂತ ಸೇನಾಪತಿಯು ವೈರಿಗಳ ನಡುಕಟ್ಟನ್ನು ಮೊದಲು ತುಂಡರಿಸಿರೆಂದು ಸೈನಿಕರಿಗೆ ಹೇಳಿ ಯುದ್ಧವನ್ನು ಸುಲಭದಲ್ಲಿ ಗೆದ್ದನೆಂಬ ಇತಿಹಾಸ ಹೊಂದಿದೆ. ಸೈನಿಕರು ರಾತ್ರಿ ವೈರಿಗಳು ಮಲಗಿದ್ದಾಗ ಈ ಕೆಲಸ ಮಾಡಿದ್ದರು. ಬೆಳಿಗ್ಗೆ ವೈರಿ ಸೈನಿಕರು ಎದ್ದು ತಮ್ಮ ವಸ್ತ್ರಗಳನ್ನು ಸರಿಪಡಿಸುವ ಗಡಿಬಿಡಿಯಲ್ಲಿದ್ದಾಗ ಅವರು ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳಲು ಸಮಯವಿಲ್ಲದೆ ಸೋತು ಹೋದರು. ವೈರಿಗಳೆದುರು ನಾವು ಸತ್ಯವೆಂಬ ನಡುಕಟ್ಟು ಕಟ್ಟಬೇಕೆಂದು ಹೇಳಿದೆ. ಸತ್ಯವು ಎಲ್ಲವನ್ನೂ ಭದ್ರವಾಗಿ ಹಿಡಿದಿರುವಂಥದ್ದಾಗಿದೆ. ಸತ್ಯವೆಂದರೇನು? ಅದು ದೇವರ ವಾಕ್ಯವೇ. ಕರ್ತನಲ್ಲಿ ಪ್ರಿಯರೇ, ಜನರಿಗೆ ದೇವರ ವಾಕ್ಯವನ್ನು ಇದ್ದಕ್ಕಿದ್ದಂತೆ ತಲುಪಿಸಬೇಕಾಗಿದೆ. ಈ ದಿನಗಳಲ್ಲಿ ಸಾಕ್ಷಿ ಕೊಡುವವರು ತುಂಬ ಮಂದಿ ಇದ್ದಾರೆ. ಫುಟ್ಬಾಲ್ ಆಟಗಾರರು, ಬೇಸ್ಬಾಲ್ ಆಟಗಾರರು, ಸಿನಿಮಾ ನಟ ನಟಿಯರು, ದೂರದರ್ಶನ ನಟರು ಎಲ್ಲರೂ ಸಾಕ್ಷಿ ಕೊಡುತ್ತಾರೆ. ಅನೇಕರಿಗೆ ಸತ್ಯವೇದದ ಸರಿಯಾದ ಪರಿಚಯವೇ ಇರುವುದಿಲ್ಲ. ತಮ್ಮ ನಡುಕಟ್ಟನ್ನು ಸತ್ಯದಿಂದ ಕಟ್ಟಿಕೊಂಡವರು ನಮಗೆ ಬೇಕಾಗಿದ್ದಾರೆ. ಅವರಿಗೆ ದೇವರ ವಾಕ್ಯವು ಚೆನ್ನಾಗಿ ತಿಳಿದಿರಬೇಕು.
ಅನೇಕರು ಸಾಕ್ಷಿ ಹೇಳಿದವರು ಮುಂದೆ ಇತರ ದುರ್ಬೋಧಕರ ಕೂಟಗಳಿಗೆ ಸೇರಿರುವುದನ್ನು ನಾನು ನೋಡಿದ್ದೇನೆ. ಕೆಲವು ಸಾಕ್ಷಿಗಳನ್ನು ಕೇಳುವುದಕ್ಕೆ ಆಕರ್ಷಕವಾಗಿರುತ್ತದೆ, ಆದರೆ ಅದನ್ನು ಹೇಳುವವರು ತಮ್ಮ ನಡುಕಟ್ಟನ್ನು ಕಳಚಿಕೊಳ್ಳುವ ಗಂಡಾಂತರದಲ್ಲಿರುವವರಾಗಿರುತ್ತಾರೆ. ಅವರು ದೇವರ ವಾಕ್ಯವೆಂಬ ಸತ್ಯದ ನಡುಕಟ್ಟನ್ನು ಕಟ್ಟಿಕೊಂಡವರಾಗಿರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿನ ಪ್ರತಿಯೊಂದು ಆಯುಧವು ಕ್ರಿಸ್ತನಿಗೆ ಸೂಚಕವಾಗಿದೆ. ನಾವು ಪರಲೋಕದಲ್ಲಿ ಕ್ರಿಸ್ತನಲ್ಲಿದ್ದೇವೆ, ಇಲ್ಲಿ ಭೂಲೋಕದಲ್ಲಿ ಕ್ರಿಸ್ತನನ್ನು ಧರಿಸಿದವರಾಗಿರತಕ್ಕದ್ದು. ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ ಎಂದು ಪೌಲನು ಈಗಾಗಲೇ ಹೇಳಿದ್ದಾನೆ. ಕ್ರಿಸ್ತನೇ ಸತ್ಯವಾಗಿದ್ದಾನೆ. ನಾವು ನಮ್ಮ ಜೀವಿತಗಳಲ್ಲಿ ಆತನನ್ನು ಧರಿಸಿದವರಾಗಿರಬೇಕು. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನನ್ನು ಮಹಿಮೆಪಡಿಸದಿರುವ ಸಾಕ್ಷಿಯನ್ನು ನುಡಿಯಲೇಬಾರದು. ವ್ಯಕ್ತಿಗಳನ್ನೇ ಹೆಚ್ಚೆಂದು ತೋರಿಸಿಕೊಳ್ಳುವ ತುಂಬ ಸಾಕ್ಷಿಗಳಿರುತ್ತವೆ. ಉದಾಹರಣೆಗೆ, ನಾನೊಬ್ಬ ಶ್ರೇಷ್ಠ ಕ್ರೀಡಾಪಟುವಾಗಿದ್ದೆ, ನಾನು ಒಳ್ಳೆಯ ನಟನಾಗಿದ್ದೆ, ಈಗ ನನ್ನ ತಲಾಂತುಗಳನ್ನು ಕ್ರಿಸ್ತನಿಗೆ ಅರ್ಪಿಸುತ್ತೇನೆ ಇತ್ಯಾದಿ. ಪ್ರಿಯರೇ, ಇದರ ಅರ್ಥವೇನೆಂದರೆ ನನ್ನಂಥವನನ್ನು ಕ್ರಿಸ್ತನು ಹೊಂದಿಕೊಂಡಿರುವುದು ಆತನ ಸೌಭಾಗ್ಯ ಎಂಬುದಾಗಿ. ಪ್ರಿಯರೇ, ನೀವು ಕ್ರಿಸ್ತನನ್ನು ಹೊಂದಿರುವುದಾದರೆ ಅದು ನಿಮ್ಮ ಭಾಗ್ಯವಾಗಿದೆ. ಪ್ರಿಯಮಿತ್ರನೇ, ನೀನು ಆತನನ್ನು ಸೇರಿದಾಗ ಆತನಿಗೇನೂ ಹೆಚ್ಚಿನ ಲಾಭವಾಗಲಿಲ್ಲ. ನನ್ನಂಥವನಿಂದಲೂ ಆತನಿಗೆ ಹೆಚ್ಚೇನೂ ಸಿಗಲಿಲ್ಲ. ನಮ್ಮಂಥ ಅಲ್ಪರಲ್ಲಿ ಹೇಳಿಕೊಳ್ಳುವಂಥದ್ದೇನೂ ಇರುವುದಿಲ್ಲ. ಲೋಕದ ದೃಷ್ಟಿಯಲ್ಲಿ ನಾವು ಹೆಚ್ಚಿನವರಾಗಲು ಪ್ರಯತ್ನಿಸುತ್ತೇವೆ. ಇಲ್ಲಿ ನಾವು ಮಾಡಬೇಕಾದದ್ದೇನೆಂದರೆ ನಮ್ಮ ನಡುಗಳು ಸತ್ಯದಿಂದ ಕಟ್ಟಿಕೊಂಡಿರಬೇಕು. ಆಗ ಕ್ರಿಸ್ತನನ್ನು ಮಹಿಮೆಪಡಿಸುವ ಸಾಕ್ಷಿ ನಮ್ಮಿಂದ ಬರುತ್ತದೆ. ಸತ್ಯವು ಮಾತ್ರ ದೋಷವನ್ನು ಸರಿಪಡಿಸಬಲ್ಲದು. ಪ್ರೀತಿಯುಳ್ಳ ದೇವಜನರೇ, ನೀತಿಯೆಂಬ ವಜ್ರ ಕವಚವನ್ನು ಧರಿಸಿಕೊಂಡು ಎಂಬುದಾಗಿ ನೋಡುವಾಗ ವಿಶ್ವಾಸಿಯ ನೀತಿಯು ಕ್ರಿಸ್ತನೇ ಆಗಿರುತ್ತಾನೆ. ಅದರಲ್ಲಿ ವಿಶ್ವಾಸಿಯ ಪ್ರಾಯೋಗಿಕವಾದ ನೀತಿಯು ಸೇರಿರುತ್ತದೆಂದು ನಾನು ನೆನೆಸುತ್ತೇನೆ. ಆದರೆ ನಮ್ಮ ಸ್ವನೀತಿಯ ಹರಕು ಬಟ್ಟೆಗಳು ಕವಚವಾಗಿ ಕೆಲಸ ಮಾಡಲಾರವೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿರೋಣ. ಆದರೆ ನಮ್ಮಲ್ಲಿ ದೇವರೊಂದಿಗೆ ಸರಿಯಾಗಿರುವ ಮನಸ್ಸಾಕ್ಷಿಯೂ ಹೃದಯವೂ ಇರುವುದು ಅಗತ್ಯ. ಜನರೆದುರಿಗೂ ದೇವರೆದುರಿಗೂ ನಾವು ನಿಲ್ಲುವಂತೆ ಮಾಡುವುದು ಕ್ರಿಸ್ತನ ನೀತಿವಂತಿಕೆ ಮಾತ್ರವೇ ಆಗಿದೆ. ಆದರೆ ನಾವು ಕಾಪಾಡಿಕೊಳ್ಳಬೇಕಾದ ಹೃದಯವು ವಿಶ್ವಾಸಿಯನ್ನು ದೋಷಿ ಎಂದು ಹೇಳುವ ಹೃದಯವಾಗಿರಬಾರದು. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 14ನೇ ವಚನ ಓದುವಾಗ ಅಲ್ಲಿ ಹೀಗೆ ಬರೆದದೆ: ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದದೆಂದು ನಾವು ಬಲ್ಲೆವು, ಆದರೆ ನಾನು ದೇಹಧರ್ಮಕ್ಕೆ ಒಳಗಾದವನೂ ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವನೂ ಆಗಿದ್ದೇನೆ ಎಂಬುದಾಗಿ. ಪ್ರಿಯರೇ, ಇದು ಪೌಲನ ಸಾಕ್ಷಿಯಾಗಿದೆ. ನಾವು ಬಲ್ಲೆವು ಎಂಬುದು ವಿಶ್ವಾಸಿಗಳಲ್ಲಿನ ಒಂದು ಸಾಮಾನ್ಯ ಮಾತಾಗಿದೆ. ಧರ್ಮಶಾಸ್ತ್ರವು ಪರಿಶುದ್ಧಾತ್ಮನಿಂದ ಕೊಡಲ್ಪಟ್ಟು ದೇವರ ವಾಕ್ಯದ ಒಂದು ಭಾಗವಾಗಿರುವುದರಿಂದ ಅದು ಆತ್ಮೀಕವಾದದ್ದಾಗಿದೆ. ಅಂದರೆ ಅದು ದೇವರ ವಾಕ್ಯದಲ್ಲಿ ಕಂಡುಬರುವಂಥದ್ದಾಗಿದೆ. ಉದಾಹರಣೆಗೆ, ಬಂಡೆಯನ್ನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನದಲ್ಲಿ ದೈವಿಕವಾದದೆಂದು ಹೇಳಿಯದೆ. ಯಾಕಂದರೆ ಅದು ಪವಿತ್ರ ಆತ್ಮನಿಂದ ಉಂಟು ಮಾಡಲ್ಪಟ್ಟದ್ದು. ಅರಣ್ಯದಲ್ಲಿ ಇಸ್ರಾಯೇಲ್ಯರಿಗೆ ಆತ್ಮಿಕ ಮಾಂಸವು ಆತ್ಮಿಕ ನೀರು ಕೊಡಲ್ಪಟ್ಟಿತು, ಅಂದರೆ ಪವಿತ್ರಾತ್ಮನು ಅವುಗಳನ್ನು ಒದಗಿಸಿದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ರಕ್ಷಿಸಲ್ಪಟ್ಟ ಆತ್ಮದ ಹೋರಾಟಗಳು ಎಂಬ ವಿಚಾರವನ್ನು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 15ನೇ ವಚನದಿಂದ 24ನೇ ವಚನದವರೆಗೆ ಹೀಗೆ ಬರೆದದೆ: ಹೇಗೆಂದರೆ, ನಾನು ಮಾಡುವುದು ನನಗೇ ಗೊತ್ತಿಲ್ಲ. ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದ್ದನ್ನು ಮಾಡುತ್ತೇನೆ. ಆದರೆ ನಾನು ಮಾಡುವಂಥದ್ದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರವು ಉತ್ತಮವಾದದ್ದೆಂದು ಒಪ್ಪಿಕೊಂಡ ಹಾಗಾಯಿತು. ಹೀಗಿರಲಾಗಿ ಆ ಅಸಹ್ಯವಾದದ್ದನ್ನು ಮಾಡುವವನು ಇನ್ನೂ ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ನನ್ನಲ್ಲಿ, ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು. ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನೂ ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಹೀಗಿರಲಾಗಿ ಒಳ್ಳೆಯದನ್ನು ಮಾಡಬೇಕೆಂದಿರುವ ನನಗೆ ಕೆಟ್ಟದ್ದೇ ಸಿದ್ಧವಾಗಿದೆ ಎಂಬ ನಿಯಮ ನನಗೆ ಕಾಣಬರುತ್ತದೆ.
ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವನಾಗಿದ್ದೇನೆ. ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂಥದ್ದಾಗಿದೆ. ಅಯ್ಯೋ, ನಾನು ಎಂಥ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಳೆಯ ಸ್ವಭಾವ ಹಾಗೂ ನೂತನ ಸ್ವಭಾವಗಳೊಳಗಿನ ಕಿತ್ತಾಟವು ಇಲ್ಲಿ ಹೇಳಲ್ಪಟ್ಟಿದೆ. ಇಲ್ಲಿ 2 ವಿಧದ ನಾನು ಎಂಬುದು ಹೇಳಲ್ಪಟ್ಟಿದೆ. ಮೊದಲನೆಯದು ಹಳೆಯ ಸ್ವಭಾವವಾಗಿದ್ದು ಅದು ತನ್ನ ಹಕ್ಕು ಸ್ಥಾಪನೆಗೆ ಯತ್ನಿಸುತ್ತದೆ. ನಾನು ಮಾಡಬೇಕೆಂದು ಇಚ್ಛಿಸಿದ್ದು ಅಂದರೆ ನೂತನ ಸ್ವಭಾವವು ಆಶಿಸುವಂಥದ್ದು ಅದನ್ನು ನಡೆಸದೆ, ಅಂದರೆ ಹಳೆಯ ಸ್ವಭಾವವು ಅದನ್ನು ವಿರೋಧಿಸಿ ಮಾಡದಂತೆ ತಡೆಯುತ್ತದೆ. ನನಗೆ ಅಸಹ್ಯವಾದದ್ದನ್ನು ಅಂದರೆ ನೂತನ ಸ್ವಭಾವವು ಮೆಚ್ಚದಂಥದ್ದು ಮಾಡುತ್ತೇನೆ, ಅಂದರೆ ಹಳೆಯ ಸ್ವಭಾವವು ಇಂಥದನ್ನು ಮಾಡಿಯೇ ಮಾಡುತ್ತದೆ. ಪ್ರಿಯರೇ, ಹಳೆಯ ಸ್ವಭಾವವು ಆಜ್ಞೆಗಳನ್ನು ಮೀರಿದಾಗ ಇಲ್ಲಿ ಅದು ದುರಾಶೆಯಾಗಿದೆ. ಹೊಸ ಸ್ವಭಾವವು ಆಶೆಪಡುವುದು ತಪ್ಪು ಎಂಬ ಧರ್ಮಶಾಸ್ತ್ರ ನಿಯಮಕ್ಕೆ ಒಪ್ಪಿಕೊಳ್ಳುತ್ತದೆ. ಪೌಲನು ಧರ್ಮಶಾಸ್ತ್ರವನ್ನು ಮೀರಿದ್ದರಿಂದ ಅದಕ್ಕೆದುರಾಗಿ ನಿಲ್ಲಲಿಲ್ಲ. ವಿಶ್ವಾಸಿಯಾಗಿದ್ದು ಧರ್ಮಶಾಸ್ತ್ರವು ಒಳ್ಳೆಯದೆಂಬುದನ್ನು ಒಪ್ಪಿಕೊಂಡನು. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಈಗ ಅದನ್ನು ಮಾಡುವವನು ನಾನಲ್ಲ, ನನ್ನ ನೂತನ ಸ್ವಭಾವವಲ್ಲ, ಆದರೆ ನನ್ನಲ್ಲಿರುವ ಪಾಪವು ಅಂದರೆ ಹಳೆಯ ಸ್ವಭಾವವು ಅದನ್ನು ನಡೆಸಿತು. ಪೌಲನಲ್ಲಿ ಆ ಹಳೆಯ ಸ್ವಭಾವವು ಇನ್ನೂ ಇತ್ತು. ಪ್ರೀತಿಯುಳ್ಳ ದೇವಜನರೇ, ಈ ಹೋರಾಟದಲ್ಲಿ ಪೌಲನು 2 ಸಂಗತಿಗಳನ್ನು ಕಲಿತುಕೊಂಡನು. ವಿಶ್ವಾಸಿಗಳಾದ ನಮ್ಮಲ್ಲನೇಕರು ಇದನ್ನು ಕಲಿಯುವ ಅಗತ್ಯವಿದೆ. ನನ್ನಲ್ಲಿ ಅಂದರೆ ನಾವು ಪ್ರಸ್ತಾಪಿಸಿದ ಹಳೆಯ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲ. ಪ್ರಿಯ ಮಿತ್ರನೇ, ನೀನು ಇದನ್ನು ಕಲಿತುಕೊಂಡಿದ್ದೀಯೋ? ನಿನ್ನಲ್ಲಿ ಒಳ್ಳೆಯದೇನೂ ಇಲ್ಲವೆಂಬುದು ತಿಳುಕೊಂಡಿದ್ದೀಯೋ? ಕ್ರೈಸ್ತರಾದ ನಮ್ಮಲ್ಲಿ ಎಷ್ಟು ಮಂದಿ ನಮ್ಮ ಶರೀರ ಭಾವದಿಂದ ದೇವರನ್ನು ಮೆಚ್ಚಿಸಬಹುದೆಂದು ಭಾವಿಸುತ್ತೇವೆ? ಪೌಲನಂತೆ ಈ ಸತ್ಯವನ್ನು ತಿಳುಕೊಳ್ಳದವರು ಗೆದ್ದಲು ಹುಳುಗಳಂತೆ ಚಟುವಟಿಕೆಯಿಂದ ಕೂಡಿದ್ದು ನಮ್ಮ ಸಭೆಗಳಲ್ಲಿ ಇದೇ ಪ್ರಭಾವವನ್ನು ಬೀರುತ್ತಿರುತ್ತಾರೆ. ಅವರು ಜೇನ್ನೊಣಗಳಂತೆ ಬಿಡುವಿಲ್ಲದೆ ಕೆಲಸ ಮಾಡುತ್ತಿದ್ದರೂ ಯಾವ ಜೇನನ್ನೂ ಕೂಡಿಸಿದವರಾಗಿರುತ್ತಾರೆ. ಅವರು ಸಮಿತಿಗಳಲ್ಲಿ ಸೇರುತ್ತಾರೆ, ಮಂಡಳಿಗಳಲ್ಲಿ ಅಧಿಕಾರ ಸ್ಥಾನಗಳಲ್ಲಿರುತ್ತಾರೆ, ಸಭೆಯನ್ನು ತಾವೇ ನಡೆಸಬೇಕೆನ್ನುತ್ತಾರೆ ಮತ್ತು ಈ ಮೂಲಕ ದೇವರನ್ನು ಮೆಚ್ಚಿಸುತ್ತಿದ್ದೇವೆಂದು ಭಾವಿಸುತ್ತಾರೆ. ಅವರು ಹೀಗೆ ಬಿಡುವಿಲ್ಲದೆ ಕೆಲಸ ಮಾಡುತ್ತಿದ್ದರೂ ಕ್ರಿಸ್ತನೊಂದಿಗೆ ಯಾವ ನಿಜವಾದ ಸಂಬಂಧವೂ ಇಲ್ಲದವರಾಗಿರುತ್ತಾರೆ. ಅವರ ಮೂಲಕ ಕ್ರಿಸ್ತನ ಜೀವಿತ ಜೀವಿಸಲ್ಪಡುತ್ತಿಲ್ಲ. ಅವರು ತಮ್ಮ ಸ್ವಂತ ಮಾಂಸಭಾವದ ಬಲದಿಂದ ಇದನ್ನೆಲ್ಲ ಮಾಡಲು ಯತ್ನಿಸುತ್ತಾರೆ. ಪೌಲನು ಕಲಿತ ಪಾಠವನ್ನು ಅವರು ಕಲಿಯಲಿಲ್ಲ. ನನ್ನಲ್ಲಿ ಅಂದರೆ ನನ್ನ ಮಾಂಸಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ನೀನು ಇದನ್ನು ಕಲಿತುಕೊಂಡಿದ್ದೀಯೋ? ಇದು ಒಂದು ಒಳ್ಳೆಯ ಪಾಠವಾಗಿದೆ. ಮಾಂಸದಿಂದ ಹುಟ್ಟಿದ್ದು ಮಾಂಸವೇ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುತ್ತೇವೆ. ಅದು ಹಾಗೆಯೇ ಇರುವಂಥದ್ದು. ಆದರೆ ದೇವರಿಂದ ಹುಟ್ಟಿದವನು ಪಾಪ ಮಾಡಾನು. ಯೋಹಾನ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಇದು ಎಂಥ ಅದ್ಭುತವಾದದ್ದು! ನಮಗೆ ನೂತನ ಸ್ವಭಾವವು ಕೊಡಲ್ಪಟ್ಟು ಆ ನೂತನ ಸ್ವಭಾವವು ಪಾಪ ಮಾಡಲಾರದು. ಇದನ್ನು ನಾನು ಖಂಡಿತವಾಗಿ ಹೇಳಬಲ್ಲೆ. ನಾನು ಪಾಪ ಮಾಡಿದರೆ ಅದು ನನ್ನಲ್ಲಿನ ಪೂರ್ವ ಸ್ವಭಾವವೇ. ನೂತನ ಸ್ವಭಾವವು ಅದನ್ನು ಮಾಡಲಾರದು. ಹೊಸ ಸ್ವಭಾವವು ನನ್ನ ಪಾಪವನ್ನು ಬಿಡುವಿಲ್ಲದೆ ಖಂಡಿಸುತ್ತದೆ. ನೀನು ತಪ್ಪು ಮಾಡಿದ್ದಿ, ಅದನ್ನು ಸರಿಪಡಿಸಲೇಬೇಕು ಎಂದು ಯಾವಾಗಲೂ ಹೇಳುತ್ತಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ನೀವು ಕಲಿಯತಕ್ಕ ಇನ್ನೊಂದು ಮುಖ್ಯ ಪಾಠವನ್ನು ಕಲಿತನು. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು. ಪ್ರಿಯರೇ, ಹಳೆಯ ಸ್ವಭಾವದಲ್ಲಿ ಒಳ್ಳೆಯದೇನೂ ಇಲ್ಲವೆಂದು, ಹೊಸ ಸ್ವಭಾವಕ್ಕೆ ತನ್ನಷ್ಟಕ್ಕೆ ಬಲವಿಲ್ಲವೆಂದು ಅವನು ತಿಳುಕೊಂಡನು. ನೂತನ ಸ್ವಭಾವವು ದೇವರನ್ನು ಸೇವಿಸಬೇಕೆಂದು ಬಯಸುತ್ತದೆ. ಆದರೆ ಪ್ರಾಕೃತ ಸ್ವಭಾವವು ದೇವರಿಗೆ ವೈರತ್ವದಲ್ಲಿದ್ದು ದೇವರ ನಿಯಮಕ್ಕೆ ಒಳಪಡದೆ ಇರುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಪ್ರಿಯರೇ, ಆದರೆ ಹೊಸ ಸ್ವಭಾವಕ್ಕೆ ತನ್ನಲ್ಲಿ ಬಲವಿರುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಕೂಟಗಳಲ್ಲಿ ತುಂಬ ಪ್ರತಿಕ್ರಿಯೆ ಬರುವುದನ್ನು ನಾವು ನೋಡುತ್ತೇವೆ. ಈ ತೀರ್ಮಾನಗಳಲ್ಲಿ 90% ಹೆಚ್ಚಿನದು ತಮ್ಮ ಕ್ರೈಸ್ತ ಜೀವಿತಗಳಲ್ಲಿ ಸೋತು ಹೋದವರಿಂದ
ಬಂದದ್ದೆಂದು ನಾನು ನೆನೆಸುತ್ತೇನೆ. ಅವರ ನಿಜ ತೀರ್ಮಾನವು ನಾನು ದೇವರಿಗಾಗಿ ಜೀವಿಸಬೇಕಾಗಿದೆ, ಒಳ್ಳೆಯದನ್ನು ಮಾಡಬೇಕಾಗಿದೆ ಎಂದು ಹೇಳುವಂತಿರುತ್ತದೆ. ಇಂಥ ಕೂಟಗಳಲ್ಲಿ ಪ್ರಸಂಗಿಯು ದೇವರಿಗಾಗಿ ಜೀವಿಸಬೇಕೆಂದಿರುವವರು ನಿಮ್ಮ ಕೈಗಳನ್ನೆತ್ತಿರಿ, ದೇವರಿಗೆ ಸಮೀಪ ಬರಬೇಕೆಂದಿರುವವರು ಕೈಯೆತ್ತಿರಿ, ದೇವರಿಗೆ ನಿಮ್ಮ ಜೀವಿತಗಳನ್ನು ಸಮರ್ಪಿಸಬೇಕೆಂದಿರುವವರು ಮುಂದೆ ಬನ್ನಿರಿ ಎಂಬುದಾಗಿ ಕರೆ ಕೊಡುತ್ತಾರೆ. ಈ ಕರೆ ಕೇಳಿದ ಕೂಡಲೇ ನನ್ನಲ್ಲಿನ ನೂತನ ಸ್ವಭಾವವು ಚುರುಕುಗೊಳ್ಳುತ್ತದೆ. ನನ್ನ ನೂತನ ಸ್ವಭಾವ ಹೇಳುತ್ತದೆ, ನಾನು ಖಂಡಿತವಾಗಿ ದೇವರಿಗಾಗಿ ಜೀವಿಸಬೇಕೆಂದಿರುತ್ತೇನೆ ಎಂಬುದಾಗಿ. ಆದರೆ ಅದಕ್ಕೆ ತಕ್ಕ ಶಕ್ತಿ ಇರುವುದಿಲ್ಲ. ವಿಶ್ವಾಸಿಗಳು ಇದನ್ನು ತಿಳಿಯದೆ ಹೋಗುತ್ತಾರೆ. ಇಂಥ ಕೂಟಗಳಲ್ಲಿ ವರ್ಷಂಪ್ರತಿ ಅನೇಕ ಬಾರಿ ಮುಂದೆ ಬಂದವರು ಮಾಡುವಂಥದ್ದು ಹೀಗೆ ಮುಂದೆ ಬರುವಂಥದ್ದನ್ನು ಮಾತ್ರ, ಮುಂದೆ ಮುಂದುವರಿಯುವುದಿಲ್ಲ. ಅವರು ಈ ಸತ್ಯ ತಿಳ್ಕೊಳ್ಳುವುದು ಎಷ್ಟು ಅವಶ್ಯವಾಗಿದೆ. ಪ್ರಿಯ ಮಿತ್ರನೇ, ನಿನಗೆ ಇಂಥ ಅನುಭವವಾಗಿದೆಯೋ? ಹಳೆಯ ಸ್ವಭಾವವೇ ಈ ಗಂಡಾಂತರವನ್ನುಂಟು ಮಾಡುತ್ತದೆ. ನೀನು ಆತ್ಮನಿಂದ ದೇವರಿಗಾಗಿ ಕಾರ್ಯ ಮಾಡಲು ಯತ್ನಿಸುವಾಗ ನಿನ್ನ ಹಳೆಯ ಸ್ವಭಾವವು ಅಲ್ಲಿ ಕೆಟ್ಟದ್ದನ್ನು ಮಾಡಲು ತಯಾರಾಗಿರುವುದನ್ನು ಗಮನಿಸಿದ್ದೀಯಾ? ನಿನ್ನ ಮನಸ್ಸಿನಲ್ಲಿ ಒಂದು ಕೆಟ್ಟ ಯೋಚನೆ ಬರಬಹುದು. ಪ್ರತಿಯೊಬ್ಬ ದೇವರ ಮಗುವು ಯಾವುದೇ ಸ್ಥಿತಿಯಲ್ಲಿದ್ದರೂ ಪ್ರತಿಯೊಂದು ಕಾರ್ಯದಲ್ಲೂ ತನ್ನಲ್ಲಿ ಕೆಟ್ಟ ಒಂದು ಅಂಶ ಇದ್ದೇ ಇರುತ್ತದೆಂಬುದನ್ನು ಒಪ್ಪಿಕೊಳ್ಳಲೇಬೇಕಾಗಿದೆ. ಇದನ್ನು ಅರಿತುಕೊಳ್ಳಲಾರದೆ ಹೋದರೆ ಕ್ರೈಸ್ತ ಜೀವಿತದಲ್ಲಿ ಗಂಡಾಂತರವನ್ನೆದುರಿಸಬೇಕಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಅಂತರಾತ್ಮವೆಂದರೆ ನೂತನ ಸ್ವಭಾವವಾಗಿದೆ. ರಕ್ಷಿಸಲ್ಪಟ್ಟಾಗ ನಮ್ಮ ಹಳೆಯ ಸ್ವಭಾವವು ನಮ್ಮಿಂದ ತೊಲಗುವುದಿಲ್ಲ. ಆದರೂ ನೂತನ ಸ್ವಭಾವದಲ್ಲಿ ಶಕ್ತಿ ಇರುವುದಿಲ್ಲ. ಬೇರೊಂದು ನಿಯಮವೆಂದರೆ ದೇವರಿಗೆ ವಿರುದ್ಧವಾದ ಹಳೆಯ ಸ್ವಭಾವವಾಗಿದೆ. ಅದು ಪೌಲನಂತೆ ಕೂಗಿಕೊಳ್ಳಲು ನಡೆಸುತ್ತದೆ. ಇದು ರಕ್ಷಿಸಲ್ಪಟ್ಟಿರದ ಒಬ್ಬನ ಕೂಗಲ್ಲ, ರಕ್ಷಿಸಲ್ಪಟ್ಟವನದು. ದುರಾವಸ್ಥೆಯವನು ಎಂಬ ಮಾತಿನಲ್ಲಿ ಹೋರಾಟದಿಂದಾದ ಆಯಾಸವೂ ಕಂಡುಬರುತ್ತದೆ. ನನ್ನನ್ನು ಬಿಡಿಸುವವರು ಯಾರು? ಅವನು ಸಹಾಯಹೀನನಾಗಿದ್ದಾನೆ, ಅವನು ಭೂಮಿಗೆ ಬಿದ್ದಿದ್ದಾನೆ. ಯಾಕೋಬನಂತೆ ಕಾಲಲ್ಲಿ ಬಲವಿಲ್ಲದವನಾಗಿದ್ದಾನೆ, ಹೊರಗಿನಿಂದ ತನಗೆ ಸಹಾಯ ಬರಬೇಕೆಂದು ಯಾಚಿಸುವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಯುದ್ಧದಲ್ಲಿ ತೊಡಗಿರುವ ನಮ್ಮ ಜೀವಿತಗಳಲ್ಲಿ ಪಾಪವೂ ಇರುವುದು ಭಯಂಕರ ಸ್ಥಿತಿಯಾಗಿದೆ. ನಾವು ಆಗ ಜಯಿಸುವುದು ಕಷ್ಟ. ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಎಂಬುದಾಗಿ ನೋಡುವಾಗ ನಿಂತುಕೊಳ್ಳುವುದಕ್ಕೆ ಕೆರೆಗಳು ಅವಶ್ಯ ಬೇಕಾಗಿದೆ. ಅವು ಅಸ್ಥಿವಾರವನ್ನು ಸೂಚಿಸುತ್ತವೆ. ನಮಗೆ ಒಳ್ಳೆಯ ಭದ್ರವಾದ ಅಸ್ಥಿವಾರ ಬೇಕು ಮತ್ತು ಅದಕ್ಕಾಗಿ ಸಿದ್ಧತೆಯು ಮೂಲಭೂತವಾದದ್ದು. ಮುಷ್ಟಿಯುದ್ಧದಲ್ಲಿ ತೊಡಗಿರುವವರ ಹೆಜ್ಜೆಗಳು ಗಟ್ಟಿಯಾಗಿ ನೆಲೆಯೂರಿರುವುದು ಅತಿ ಅವಶ್ಯ. ನಿನ್ನ ಕಾಲುಗಳು ಬಂಡೆಯ ಮೇಲೆ ಭದ್ರವಾಗಿ ಬೇರೂರಿವೆಯೋ? ಈ ಲೋಕದಲ್ಲಿ ಕ್ರಿಸ್ತನು ನಿನ್ನ ಅಸ್ಥಿವಾರವಾಗಿದ್ದಾನೆ. ಹಾಕಲ್ಪಟ್ಟ ಅಸ್ಥಿವಾರವಾದ ಕ್ರಿಸ್ತನಲ್ಲದೆ ಬೇರೆ ಯಾವ ಅಸ್ಥಿವಾರವನ್ನು ಹಾಕಲಾಗುವುದಿಲ್ಲ ಎಂಬುದಾಗಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ನಾವು ಕ್ರಿಸ್ತನನ್ನು ಧರಿಸಿಕೊಂಡಿರಬೇಕು. ನಮ್ಮನ್ನು ಎದುರಿಸುವ ಲೋಕವನ್ನು ಎದುರಿಸಲಿಕ್ಕೂ ಈ ಲೋಕದ ಕತ್ತಲೆಯಲ್ಲಿರುವ ದುಷ್ಟತನವನ್ನು ಎದುರಿಸಲಿಕ್ಕೂ ನಮಗೆ ಕ್ರಿಸ್ತನು ಎಷ್ಟೊಂದು ಅಗತ್ಯವಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಹೌದು, ಆತನೇ ನಮಗೆ ಅಗತ್ಯವಾಗಿದ್ದಾನೆ. ಆತನೆಂಬ ಅಂದರೆ ಕ್ರಿಸ್ತನೆಂಬ ಅಸ್ಥಿವಾರದ ಮೇಲೆ ನಮ್ಮ ಜೀವಿತವನ್ನು ಕಟ್ಟೋಣ ಮತ್ತು ದೇವರ ವಾಕ್ಯದಿಂದ ಬಲ ಹೊಂದೋಣ. ದೇವರಾತ್ಮ ನಡೆಸುವಿಕೆಯಲ್ಲಿ ಸಂತೋಷ ಪಡೋಣ. ಜಯದ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಈ ಲೋಕದಲ್ಲಿ ನಾವು ಯಾತ್ರಿಕರು. ನಮ್ಮ ಜೀವಿತವು ಸಾಕ್ಷ್ಯ ಜೀವಿತವಾಗಿರಬೇಕು. ಆತ್ಮಕ್ಕೂ ಶರೀರಕ್ಕೂ ಹೋರಾಟವಿದೆ. ನಮಗೆ ಅಭ್ಯಂತರ ಮಾಡುವ ಎಲ್ಲ ವಿಷಯಗಳನ್ನು ತೆಗೆದಿಟ್ಟು ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ದೃಢಚಿತ್ತದಿಂದ ನಾವು ಓಡುವರಾಗಿರಬೇಕು. ಇಂಥ ಜೀವಿತವನ್ನು ನಾವೆಲ್ಲರೂ ಜೀವಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಯೇಸು ಸ್ವಾಮಿ, ಈ ಲೋಕದಲ್ಲಿ ಅನೇಕ ಹೋರಾಟಗಳುಂಟು, ಯುದ್ಧಗಳುಂಟು. ಸೈತಾನನು ತರುವಂಥ ದಾಳಿಯ ಮೇಲೆ ಈಗಾಗಲೇ ನೀನು ಜಯ ಹೊಂದಿದ್ದಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಕಲ್ವಾರಿ ಶಿಲುಬೆ ಮೇಲೆ ಸೈತಾನನು ಪರಿಪೂರ್ಣವಾಗಿ ನೀನು ಜಯಿಸಿದ್ದಿ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ನಿನ್ನನ್ನೇ ಆಶ್ರಯಿಸುವಂತೆ ಕೃಪೆ ಮಾಡು. ನಿನ್ನನ್ನೇ ದೃಷ್ಟಿಸಿ ನಮಗೆ ನೇಮಕವಾಗಿರುವಂಥ ಓಟದಲ್ಲಿ ಸ್ಥಿರಚಿತ್ತರಾಗಿ ಹೋಗುವಂತೆ ಸಹಾಯ ಮಾಡು. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು.
ಮತ್ತು ಅಭಿವೃದ್ಧಿಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ಇಂದಿನ ಅಧ್ಯಯನದಲ್ಲಿ ನೀವು ತಿಳುಕೊಂಡ ಸತ್ಯಗಳನ್ನು, ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕರೆ ಮಾಡಿ ತಿಳಿಯಪಡಿಸಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.